ಎಲ್ರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಎಲ್ರಿಗೂ ನೋಟಿಸ್ ಬರ್ತಾಯಿದೆ ಅಂತ ಕೇಳ್ಪಟ್ಟೆ. ತುಂಬ ಜನ ಟೆಲಿಗ್ರಾಮಲ್ಲಿ ನೋಟಿಸ್ನ ಕಳಿಸಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದು. ಬಿ ಡಿ ಎಯಿಂದ 18ನೇ ತಾರೀಕು ಜನವರಿ 2025 ಬಂದಿದೆ. ಇವತ್ತು 31, ಓಕೆನಾ? ಏನಪ್ಪ ಅಂದರೆ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ದಾಸನಾಪುರ 2 ಹೋಬಳಿಯಲ್ಲಿ ಏನಪ್ಪ ಆಗಿದೆ ಅಂದರೆ, ಈ ಊರುಗಳಲ್ಲಿ ಯಾವುದಿದೆಯೋ ಹೋಬಳಿಯಲ್ಲಿರುವಂಥ ಬೆಳಗೊನಹಳ್ಳಿ, ದೊಬ್ರೇನಹಳ್ಳಿ, ಗಂಗೋಡ್ನಹಳ್ಳಿ, ಕೆ ಜಿ ಲಕ್ಕನಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮ ಸಂಬಂಧಿಸಿದಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೇನು ಕಾಯ್ದೆ ಇದ್ರ ಪ್ರಕಾರ ನಿಮಗೆ ನೋಟಿಸ್ನ ಜಾರಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಏನಕ್ಕೆ ಮಾಡ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಪೆರಿಫೆರಲ್ ರಿಂಗ್ ರೋಡ್ ಅಲಿಯಾಸ್ ಇದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್, ಓಕೆನಾ? ಆ ಬಿಸ್ನೆಸ್ ಕಾರಿಡಾರ್ ಅಂತ ನಮ್ಮ ಡಿ ಕೆ ಕ್ರಿಯೇಟ್ ಮಾಡಿಬಿಟ್ಟವನೆ. ಏನಕ್ಕೆ ಅಂದರೆ, ಕಮರ್ಷಿಯಲ್ ಮಾಡಬೇಕಂತೆ. ಅಲ್ಲೆಲ್ಲ ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿ ಎಲ್ಲ ಐ ಟಿ ಕಂಪ್ನಿಗಳನ್ನ ತರಬೇಕು ಅಂತ ಅಂದ್ಕೊಂಡಿದ್ದಾನೆ, ಜಾಗ ಸಿಕ್ಕಿದ್ರೆ. ಯಾಕಂದರೆ ಈಸ್ಟ್ ಸೈಡು ಐ ಟಿ ಪಾರ್ಕ್ ಇದೆಯಲ್ಲ, ಬೆಂಗಳೂರು ಈಸ್ಟ್ ಅಂದರೆ ವೈಟ್ ಫೀಲ್ಡ್ ಕಡೆ, ಅದೇ ರೀತಿ ಇದು ಕಡೆ ತಂದುಬಿಡ್ತೀನಿ ಅಂತ ಅವನು ಅಂದ್ಕೊಂಬಿಟ್ರದು. ಯಾಕಂದರೆ ಕನಕಪುರಗೆಲ್ಲ ಹತ್ರ ಆದರೆ ಇಲ್ಲೆಲ್ಲ ಜಮೀನು ಜಾಸ್ತಿ ಆಗುತ್ತಲ್ಲ, ಅದೆಲ್ಲ ಐಡಿಯಾಗಳು ಮಾಡಿರ್ತಾರೆ ನಮ್ಮ ಬಾಸು. ಸೊ ಅದೇ ರೀತಿ ಇವರು ಹೇಳ್ತಾರದು. ಸೊ ಏನಪ್ಪ ಹೇಳ್ತಿದ್ದಾರೆ ಅಂದರೆ, ಪೆರಿಫೆರಲ್ ರಿಂಗ್ ರೋಡು, ಹೊಸೂರು ರಸ್ತೆ ಮತ್ತು ಮೈಸೂರು ರಸ್ತೆ, ತುಮಕೂರು ರಸ್ತೆ, ಇಲ್ಲಿ ಪೆರಿಫೆರಲ್ ಟು ರಿಂಗ್ ರೋಡ್ ಭಾಗದ್ದು ಏನಿದೆಯೋ, ಹೊಸೂರು ರಸ್ತೆಯಿಂದ ಮೈಸೂರು ರಸ್ತೆ, ತುಮಕೂರು ರಸ್ತೆವರೆಗೂ BMTC ಡಿಪೋ ಮತ್ತು ಟ್ರಕ್ ಟರ್ಮಿನಲ್ನ ಸಂಬಂಧಿಸಿದಂತೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದನ್ನು ಮಾಡಬೇಕು ಅಂತ ಇದ್ದೀರಿ. ಅದಕ್ಕೆ ನೋಟಿಸ್ ಕಳಿಸಿದಿರಿ ಅಂತ ಹೇಳಿದರೆ, ಇದೆಲ್ಲ ಏನೇನು ಸರ್ವೆ ನಂಬರ್ ಇದೆಯೋ ಅದನ್ನೆಲ್ಲ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾರ್ಯಾರಿಗೆ ಇದನ್ನ ಡಾಕ್ಯುಮೆಂಟ್ ಗೊತ್ತಿಲ್ವೋ ಈ ಸರ್ವೆ ನಂಬರ್ಗಳಲ್ಲಿ ಬರ್ತಿದೆ, ನೋಡ್ಕೊಳ್ಳಿ. ಇನ್ನೊಂದು ಇದೆಲ್ಲ ಹಾಕಿರ್ತೀನಿ ಡೀಟೇಲ್ಸು, ಈ ಸರ್ವೆ ನಂಬರ್ಗಳಲ್ಲಿ ಬರ್ತಿದೆ. ಅದೇ ರೀತಿ ನಿಮಗೆ ಈ ಊರುಗಳಲ್ಲಿ ಬರುತ್ತೆ ಅಂತಲೂ ಇಲ್ಲಿ ಎಲ್ಲರಿಗೂ ನೋಟಿಸ್ನ ಆಲ್ರೆಡಿ ಜಾರಿ ಮಾಡಿರೋ ಊರುಗಳದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ, ಆಯಿತಾ? ಯಾವುದೇ ಊರು ಇವೆಲ್ಲ ಬಂದಿದೆ ನೋಟಿಸ್ ಕೊಟ್ಟಿದ್ದಾರೋ ಅದಂತೂ ಪ್ರಿಯಾರಿಟಿಯಲ್ಲಿ ಎತ್ಕೊತಾರೆ ತುಂಬ ಫಾಸ್ಟಿಗೆ, ಆಯಿತಾ? ಸೊ ಈಗ ನಿಮಗೆ ಬಸ್ ಟರ್ಮಿನಲ್ ಎಲ್ಲಿ ಬರುತ್ತಪ್ಪ ಅಂತ ಅಲ್ಲ, ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು, ಓಕೆನಾ? ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಏನು ಅಂತ. ಸೊ ಇಲ್ಲಿ ಬಸ್ಸು ಮತ್ತು ಲಾರಿ ಟರ್ಮಿನಲ್ ಬಗ್ಗೆ ಮಾಸ್ಟರ್ ಪ್ಲ್ಯಾನಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬೆಂಗಳೂರು ಮಾಸ್ಟರ್ ಪ್ಲ್ಯಾನ್ ತೆಗೆದ್ರೆ ಇದೆಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಯಾವುದೋ ಒಂದು ಪ್ರಾಪರ್ಟಿ ಬೈ ಮಾಡಬೇಕು ಅಂದರೆ ಈ ಥರ ಮಾಸ್ಟರ್ ಪ್ಲ್ಯಾನ್ ಎಲ್ಲ ಸ್ಟಡಿ ಮಾಡಬೇಕು, ಲಾಯರು ಮಾಡಿರಬೇಕು. ನಿಮಗೆ ಲಾಯರ್ ಮಾಡಿಲ್ಲ ಅಂದರೆ ಯಾರಾದರೂ ಗೊತ್ತಿರೋರ ಕೈಲಿ ನಿಮ್ಗೆ ಗೊತ್ತಿದ್ರೆ ತೊಗೊಬೇಕು ಸೈಟ್ಗಳನ್ನ. ಅದು ಏನೋ ಆವಾಗ ಗೊತ್ತಿರಲ್ಲ ಪಾಪ, ನೀವು ಎಲ್ಲೋ ಲಾಯರು ಇಲ್ಲ DC ಕನ್ವರ್ಷನ್ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಮಾರಿಸಿರ್ತಾರೆ, ಆಯಿತಾ? ನೈಸ್ ರೋಡ್ ಇಲ್ಲೇ ಇದೆ, ನೈಸ್ ರೋಡ್ ಇಲ್ಲೇ ಇದೆ ನಮ್ಮ ಸೈಟು ಅಂತ ಏನು ಎಲ್ಲ ಕಡೆ ಯೂಟ್ಯೂಬಲ್ಲಿ ಇಟ್ಕೊಂಡು ಎಲ್ಲ ಮಾರ್ಬಿಟ್ಟಿರ್ತಾರೆ ಸೈಟ್ಗಳು, ಆಯಿತಾ? ಅದಕ್ಕೆ ಸೈಟ್ ತೊಗೊಬೇಕು ಅಂದರೆ ಯಾರ ನಂಬಿಕೆ ಇರೋರ ಹತ್ರ ತೊಗೊಳ್ಳಿ. ಏಕಾತ ಬಿಟ್ಟು ಇನ್ನೊಂದು ಲೈಫಲ್ಲಿ ಇನ್ಯಾವುದು ತುಂಬಿಟ್ಟೋಗ್ಕೋಬೇಡಿ. ರೆವಿನ್ಯೂ ಖಾತಾನ ಏಕಾತಾನೆ, ಆಯಿತಾ? ಸೊ ಏನಕ್ಕೆಪ್ಪ ಅಂದರೆ, ಏಕಾತ ಪ್ಲ್ಯಾನ್ ಅಪ್ರೂವಲ್ ಕೊಡಬೇಕು ಅಂದರೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರನೇ ಕೊಡಬೇಕು, ಅಲ್ಲಿರೋದಿದ್ದು ಏನು ಕೊಡೋಲ್ಲ. ಸೊ ಮಾಸ್ಟರ್ ಪ್ಲ್ಯಾನಲ್ಲಿ ಏನಂತ ಹೇಳಿದರೆ, ಟ್ರಕ್ ಟರ್ಮಿನಲ್ ಮಾಡ್ತೀನಿ ಅಂತ ಹೇಳಿದರೆ, ಏನಂತ ನ್ಯಾಷನಲ್ ಹೈವೇಗಳು ಎಲ್ಲೆಲ್ಲಿದೆಯೋ ಮತ್ತು ಸ್ಟೇಟ್ ಹೈವೇಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಟ್ರಕ್ಗಳು ಓಡಾಡೋದ್ರಿಂದ ಟ್ರಕ್ ಟರ್ಮಿನಲ್ ಮಾಡಬೇಕು ಅಂತ ಉದ್ದೇಶಿಸಿದ್ದಾರೆ. ಹಿಂಗೆ ಮಾಡೋದ್ರಿಂದ ಏನಪ್ಪ ಅಂದರೆ, ಟ್ರಕ್ಕು ಮತ್ತು ಡಿಪೋ BMTCದು ಏನಕ್ಕೆ ಅದು ಮಾಡೋದ್ರಿಂದ ಬೆಂಗಳೂರು ಸಿಟಿ ಒಳಗಡೆ ಬರೋದಿಲ್ಲ, ನಿಂತೋಗ್ತವೆ, ಇಲ್ಲೇ ನಿಂತ್ಕೊತಾರೆ, ಹಿಂಗೆ ಓಡಾಡ್ಬಿಡ್ತಾರೆ. ಸೊ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಕ್ಲಸ್ಟರ್ 3 ನಿಮ್ಮದು ನೆಲಮಂಗಲ ಮತ್ತು ಪೀಣ್ಯ ಇದೇನಿದೆಯೋ ಈ ಸ್ಟ್ರೆಚ್ಚು, ಅದು ಕ್ಲಸ್ಟರ್ 3 ಅಂತ ಹೇಳ್ತಾರೆ. ಇಲ್ಲಿ ತುಂಬ ಎಕನಾಮಿಕಲ್ ಆ್ಯಕ್ಟಿವಿಟಿ ಆಗ್ತಿದೆ, ಇಂಡಸ್ಟ್ರೀಸ್ ಇದೆ, ಎಲ್ಲ ತುಂಬ ಇಲ್ಲಿ ಪಾಪ್ಯುಲೇಷನಲ್ಲಿ ಜಾಸ್ತಿ ಆಗಿದೆ, ಅದೆಲ್ಲ ಬರೆದಿದ್ದಾರೆ ಇಲ್ಲಿ, ಆಯಿತಾ? ಮಾಸ್ಟರ್ ಪ್ಲ್ಯಾನ್ 2005ರಲ್ಲೇ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಏನಂತ, ಒಂದು ಟ್ರಾನ್ಸ್ಪೋರ್ಟ್ ಹಬ್ಬು ನೋಡಿರಿ, ದ ಪ್ರಪೋಸ್ ಟ್ರಾನ್ಸ್ಪೋರ್ಟ್ ಹಬ್ ಕುಡ್ ಹ್ಯಾವ್ ಫಾಲೋಯಿಂಗ್ ಕಾಂಪೊನೆಂಟ್ಸ್. ಟ್ರಾನ್ಸ್ಪೋರ್ಟ್ ಹಬ್ ಕುಡ್ ಬಿ ಇಂಟಿಗ್ರೇಟೆಡ್ ಇಂಟರ್-ಮೋಡಲ್ ಟ್ರಾನ್ಸ್ಪೋರ್ಟ್ ಎಕ್ಸ್ಚೇಂಜ್, public transport such as KICTC or BMTC. ಅವ್ರಿಗೆಲ್ಲ buses to adequate service in this area. The transport hub could also be accommodated the proposed metro, which could extend from the present alignment up to ಪೀಣ್ಯ. ಮುಂಚೆ ಪೀಣ್ಯದಲ್ಲಿತ್ತಲ್ಲ, ಅದನ್ನು ಮಾಧವರಕ್ಕೆ ತೊಗೊಂಬಂದರು, ಆಯಿತಾ? ಈಗ ನಾವು ಮಾಧವರಕ್ಕೆ ಹೋಗ್ಬಿಡೋಣ ತಕ್ಕಂತ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಮಾಧವರ, ಆಯಿತಾ? ಇದು ಗ್ರೀನ್ ಲೈನ್ ನೋಡಿ, ಮೆಟ್ರೋ, ಇದೆಲ್ಲ ಮೆಟ್ರೋ ಲೈನ್ಸು. ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ಬೋದು, ಬಟ್ ನಿಮಗೆಲ್ಲ ಗೊತ್ತಿರುತ್ತೆ. ಈ ಗ್ರೀನ್ ಲೈನ್ ಏನು ಬರುತ್ತೋ ಇಲ್ಲಿ ಬಂದು ಮೆಟ್ರೋ ಬರುತ್ತೆ. ಇಲ್ಲೇ ನಮಗೆ ಡಿಪೋ ಎದ್ದು ಮಾಡಿಬಿಟ್ಟಾರೆ ಇಲ್ಲಿ KICTC ಮತ್ತು BMTC.
ಇದು ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಎಲ್ಲಾದರೂ ನೆಲಮಂಗಲ ಸೈಡು ಇಲ್ಲ ತುಮಕೂರು ಸೈಡಿಂದ ಬರ್ತೀರಾ, ಇಲ್ಲಿ ಇಳಿತೀರಾ, ಇಲ್ಲಿ ಬಸ್ಸಲ್ಲಿ ಹೋಗಬೇಕು ಅಂದರೆ ಬಸ್ಸಲ್ಲಿ ಹೋಗ್ತೀರಾ, ಇಲ್ಲ ಮೆಟ್ರೋಲ್ಲಿ ಹತ್ಬಿಟ್ಟು ಹೋದರೆ ಮೆಟ್ರೋಲ್ಲಿ ಹೋಗ್ತೀರಾ. ಸೊ ಇಲ್ಲಿ ನಿಮ್ಮದು ರೆಡ್ ಬಸ್ ಬರುತ್ತೆ, ಡ್ರಾಪ್ ಮಾಡುತ್ತೆ, ನೀವು ಹಂಗೆ ಮೆಟ್ರೋ ಹತ್ಕೊಂಡು ಹೋಗ್ತಾ ಇರ್ಬೋದು. ಮುಂದಕ್ಕೆ ಎಂದನ ನಮಗೆ ಈ ಕಡೆಯಿಂದ ಮೆಟ್ರೋ ಮಾಡಿದ್ರೆ ಪೆರಿಫೆರಲ್ ರಿಂಗ್ ರೋಡ್ಗೂ ಒಂದು ಮೆಟ್ರೋ ಮಾಡಿದ್ರೆ ಆವಾಗೂ ಕೂಡ ಮಾಧವರದಿಂದನೇ ಹಿಂಗೆ ಸುತ್ತು ಹೋಗ್ಬೋದು. ಇದು ಪೆರಿಫೆರಲ್ ರಿಂಗ್ ರೋಡು, ಇದು ನೈಸ್ ರಿಂಗ್ ರೋಡು, ಇದು ಪೆರಿಫೆರಲ್ ರಿಂಗ್ ರೋಡು 1, ಪೆರಿಫೆರಲ್ ರಿಂಗ್ ರೋಡ್ 1 ಇನ್ನೊಂದು ಎಕ್ಸ್ಟೆನ್ಷನು, ಇದು ಪೆರಿಫೆರಲ್ ರಿಂಗ್ ರೋಡ್ 2. ಆಯಿತಾ? ಸೊ ನಾಳೆ ಅಂದರೆ ಶನಿವಾರ ಮಧ್ಯಾಹ್ನ ನಾನು ನಿಮಗೆ ಟೈಮ್ ಅಪ್ಡೇಟ್ ಮಾಡ್ತೀನಿ ಎಷ್ಟೊತ್ತಿಗೆ ಅಂತ. ತುಮಕೂರು ರಸ್ತೆಯಿಂದ ಮಾಗಡಿ ರಸ್ತೆ ಏನೇ ಡೌಟ್ ಇದೆಯೋ ಇದ್ರ ನಡುಮಧ್ಯೆ ನಿಮಗೆ ಅದನ್ನೆಲ್ಲ ನಾನು ನಿಮಗೆ ಸಾಲ್ವ್ ಮಾಡೋಕ್ಕೆ ನಾನು ಬರ್ತಾಯಿದ್ದೀನಿ, ಲೈವ್ ಬರ್ತೀನಿ ಯೂಟ್ಯೂಬಲ್ಲಿ. ಸೊ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ, ಯಾವುದೇ ಏನೇ ಕ್ವಶನ್ಸ್ ಇದ್ದರೂ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇಲ್ಲಿ ಮನೆ ಇದೆ ಅಂದರೆ ಏನಾಗುತ್ತೆ ಎಲ್ಲ ಅದ್ರದ್ದು ಒಂದು ಜಾತಕ ಹೇಳ್ತೀನಿ, ಆಯಿತಾ? ಅದರದ್ದು ನನಗೆ ಗೊತ್ತಿರೋಂಗೆ ಒಂದು ನಿಮಗೆ ಧೈರ್ಯ ತುಂಬಕ್ಕೋಸ್ಕರ ನಾನು ಲೈವ್ ಮಾಡ್ತಾಯಿದ್ದೀನಿ. ಆ ಪ್ರೋಗ್ರಾಮಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಮತ್ತೆ ಇದು ನೋಡೋದಾದರೆ ಇಲ್ಲಿ ಹೇಳಿದ್ನಲ್ಲ ಈ ಟ್ರಾನ್ಸ್ಪೋರ್ಟ್ ಅಪ್ ಮಾಡ್ತಾರಂತ. ಸೊ ಮುಂದೆ ಯಾವತ್ತಾದರೂ ನೀವು ಸೈಟ್ ತೊಗೊಬೇಕು ಅಂದರೆ ಏಕಾತ ತೊಗೊಳ್ಳಿ. ದಯವಿಟ್ಟು ಲಾಯರ್ಗೂ ಗೊತ್ತಿರಲ್ಲ, ಎಷ್ಟೊಂದು ಲಾಯರು ದಡ್ರೆ, ಆಯಿತಾ? ಅವರು ಬರೀ ಡಾಕ್ಯುಮೆಂಟಲ್ಲಿ ಏನಿದೆ ಅಂತ ನೋಡ್ತಾರೆ ಹೊರತು ಮಾಸ್ಟರ್ ಪ್ಲ್ಯಾನಲ್ಲಿ ಏನಿದೆ ಅಂತೆಲ್ಲ ನೋಡೋಕ್ಕೆ ಬರೋಲ್ಲ. ಅದಕ್ಕೆ ನಮ್ಮಂಥವ್ರು ಏನಾದರೂ ತಿಳ್ಕೊಂಡಿದ್ರೆ ಅವ್ರನ್ನ ಕೇಳಿ ನಮಗೆಲ್ಲ ಸಪೋರ್ಟ್ ಮಾಡಿ, ನಾವಿದ್ದರೆ ನಿಮಗೆಲ್ಲ ಸಪೋರ್ಟ್ ಮಾಡ್ತೀರಿ, ಆಯಿತಾ? ಏನೋ ಡೌಟ್ ಇದ್ದರೆ ಒಂದು ಸೈಟ್ ತೊಗೊಬೇಕು ಅಂತ ಹೇಳಿದ್ರು ನಮ್ಮ ಹತ್ರ ಕನ್ಸಲ್ಟ್ ಮಾಡಿ. ನನ್ನಂಥವ್ರ ಹತ್ರ ಕನ್ಸಲ್ಟ್ ಮಾಡಿದ್ರೆ ನಮ್ಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ತೀನಿ, ಇದು ಒಳ್ಳೇದಾ ಬೇಡ. ತಿರ್ಗಿ ನಾನು ಇದು ಸರ್ವೆ ನಂಬರ್ ಯಾವುದ್ಯಾವುದು ಹೋಗುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ಸ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮದು ದಾಸನಾಪುರದ್ದು ಏನೇನಿದೆಯೋ ಅದರದ್ದೆಲ್ಲ ಡೀಟೇಲ್ಸ್ನ ಟೆಲಿಗ್ರಾಮಲ್ಲೂ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪಲ್ಲೂ ಸಿಗುತ್ತೆ. ಮತ್ತು ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಇದೆ, ಆಯಿತಾ? ಯಾವುದೇ ಸರ್ವೆ ನಂಬರ್ ಅನ್ನೋದು ಇರುತ್ತೆ. ಈಗ ಓನರ್ ಚೇಂಜ್ ಆಗಿರ್ತಾರೆ, ಯಾಕಂದರೆ ತುಂಬ ಕೈಗಳು ಬದಲಾಗಿರುತ್ತೆ. ಯಾವ ಸರ್ವೆ ನಂಬರು ಏನು ಅಂತ ಇರುತ್ತೆ ಅದನ್ನು ನೋಡಿಕೊಂಡು ವೆರಿಫೈ ಮಾಡಿ. ಕೊನೆಯದಾಗಿ ನಾನು ಏನಪ್ಪ ಹೇಳಬೇಕು ಅಂದರೆ, ಅಲ್ರಿ ಬೆಂಗಳೂರಲ್ಲಿ ಎಷ್ಟೊಂದು ಜನ ಮೆಟ್ರೋ ಬರ್ತಾಯಿದೆ ಅಂತ ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಕಡೆ ಹಾಕ್ಕೊತೀರಾ ಫೋಕಸ್ ಮಾಡಿಕೊಂಡು. ನಿಮಗೆ ಮಾಡೋಕ್ಕೆ ಕೆಲಸಗಳಿಲ್ವಾ? ಕೆಲಸ ಇರಿದ್ರೂ ಬಿಟ್ಬಿಟ್ಟು ಮಾಡ್ತೀರಾ. ನಾನು ಮಾಡ್ತೀನಿ, ಆದರೆ ನಾನು ಇದೇ ಥರ ಬೇರೆಯವ್ರಿಗೆ ಯಾರಿಗಾದ್ರೂ ಆದಾಗ ನಾನು ನಿಂತ್ಕೊತೀನಿ. ನೋಡಿರಿ ಇಲ್ಲಿ ಎಷ್ಟು ಜನ ಹೊಟ್ಟೆ ಉರಿಯುತ್ತೆ ರೀ ಇವ್ರಿಗೆ. ಪಾಪ ಇವ್ರು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ ಎಲ್ಲ ಸರ್ಕಾರಗಳಿಗೆಲ್ಲ ಟ್ಯಾಗ್ ಮಾಡಿ ಹೋಗಿರಿ ಮಕ್ಕಳಿಗೆ, ಸರ್ಕಾರಕ್ಕೆ. ಇದನ್ನು ಯಾರು ನೋಡ್ತಾ ಇದ್ದಾರೋ ಅವ್ರವ್ರ ಮಕ್ಕಳು ಯಾರಾದರೂ ಫ್ರೆಂಡ್ಸ್ಗಳಿದ್ರೆ ಬಿ ಡಿ ಎದಲ್ಲಿ ಕೆಲಸ ಮಾಡ್ತಿದ್ದೆ ಅವ್ರಿಗೂ ಹೇಳಿ, ಬಿ ಡಿ ಎದವ್ರು ಈ ಥರ ಎಲ್ಲ ಮಾಡಿ ಮನೆ ಹೊಡಿತಿದ್ದಾರೆ ಅಂತ, ಆಯಿತಾ? ಇಲ್ಲಿ ಅದನ್ನೇ ಉಗಿದಿರೋದು. ಕನ್ನಡದವ್ರು ಜಾಸ್ತಿ ಇರೋದೇ ಇಲ್ಲಿ ಮಾಗಡಿ ರೋಡ್ ಕಡೆ. ಅಂಥವ್ರನ್ನ ಹೋಗ್ಬಿಟ್ಟು ಬಲಿ ತೊಗೊತವ್ರೆ. ಅಲ್ಲ ಹೋಗ್ಬಿಟ್ಟು ನೀವು ಚೈನಾದಾಗಿರೋ ಕಂಪ್ನಿಗಳಿಗೆ ಇದು ಡಿಸ್ಕೌಂಟ್ ರೇಟಲ್ಲಿ ಕರ್ಕೊಂಬಂದು ಜಮೀನು ಕೊಡ್ತೀರಾ ದೇವನಹಳ್ಳಿಯೆಲ್ಲ. ಇವ್ರು ಕೊಡ್ರಿ ಖಾತಾನ, ರೋಡಿಗೆ ಏನು ಬೇಕೋ ಅದು ತೊಗೊಂಬಿಟ್ಟು ಬೇರೆ ಕಡೆ ಅವ್ರಿಗೆ ಮನೆ ಹೊಡೆದಾಕಿರೋ ಖರ್ಚೆಲ್ಲ ಕೊಟ್ಬಿಟ್ಟು ಕೊಡ್ರಿ. ಏನು ರೀ ನಿಮ್ಗೆ ಗಂಟೋಗುತ್ತೆ? ಫ್ರೀ ಬೀಸ್ ಕೊಡ್ತೀರಾ? ಬೇಡ ಅಂದ್ರೂ 2,000 ರೂಪಾಯಿ ಕೇಳಿದ್ರು ರೈತರು ಕೇಳಿದ್ರಾ ಇಲ್ಲ 2,000 ರೂಪಾಯಿ ಜನ ಕೇಳಿದ್ರಾ? ಒಂದು ಕಡೆ ಹೊಡೆಯೋದು, ಇನ್ನೊಂದು ಕಡೆ ಎತ್ಕೊಂಡೋಗಿ ಕೊಡೋದು. ಎಲ್ಲ ಎಜುಕೇಟೆಡ್ಸ್ಗಳು ಏರ್ಪೋರ್ಟ್ ಬೇಕು, ಬಿ ಡಿ ಎ ಸೈಟ್ ಬೇಕು ಅಂತ ಹೇಳ್ತೀರಾ. ಮೀಡಿಯಾದವ್ರು ಒಬ್ಬರು ಮಾತಾಡ್ತಿಲ್ಲ ಕರೆಕ್ಟಾಗಿ ಹೋಗ್ಬಿಟ್ಟು ಬಿ ಡಿ ಆಫೀಸರ್ಸ್ನ ಇಂಟರ್ವ್ಯೂ ಕೊಟ್ಟಿದ್ದೀರೇನ್ರಿ? ಇಂಟರ್ವ್ಯೂ ತೊಗೊಳ್ರಿ ಅವ್ರನ್ನ. ಎಲ್ಲ ಕ್ವಶನ್ಸ್ಗಳಿಗೆ ಟೆಲಿಫೋನ್ ತೊಗೊಂಬಿಟ್ಟು ಆನ್ಸರ್ಸ್ ಮಾಡಿಸ್ರಿ ನೋಡೋಣ. ಅದು ಬಿಟ್ಟು ಬಿಗ್ ಬಾಸು ಅದು ಇದು ಅಂದ್ಕೊಂಡು ತೋರಿಸ್ಕೊಂಡಿರ್ತೀರ, ಮಾಡೋಕ್ಕೆ ಕೆಲಸಗಳಿಲ್ದಿರೋಂಥವು. ಇದಕ್ಕೆ ಏನೇನು ಇದ್ದಾರೋ ಮಿನಿಸ್ಟ್ರುಗಳು ಯಾರ್ಯಾರು ಇದ್ದಾರೋ, ಡಿ ಕೆ ಶಿವಕುಮಾರು ಮತ್ತು ಕೃಷ್ಣ ಬೈರೇಗೌಡ ಇಬ್ಬರನ್ನೂ ಇಟ್ಕೊಳ್ಬೇಕು ಇವ್ರಿಗೆ ಫಸ್ಟು ಇವ್ರ ಆನ್ಸರ್, ಇವ್ರು ಬಂದು ಕಂಪ್ಲೀಟ್ ಜನಕ್ಕೆ ಏನಿದೆಯೋ ಅದನ್ನೆಲ್ಲ ಆನ್ಸರ್ಸ್ ಮಾಡಬೇಕು. ಏನಾಗುತ್ತೆ ಇವಾಗಿರೋ ಮನೆಗಳು ಏನಾಗುತ್ತೆ ಅದಕ್ಕೆಲ್ಲ ಭರವಸೆ ಕೊಡಬೇಕು. ಎಷ್ಟೊಂದು ಜನ ಬಿ ಪಿ ಶುಗರ್ ಇರುತ್ತೆ, ಅವರೆಲ್ಲ ಏನಾಗಬೇಕು? ಇದ್ರ ಬಗ್ಗೆ ನಾನೆಲ್ಲ ಟ್ವಿಟ್ಟರಲ್ಲಿ ಬರೆದಿದ್ದೀನಿ, ಇವ್ರಿಗೆಲ್ಲ ಟ್ಯಾಗ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿ ವೀಡಿಯೋಗಳನ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಅಷ್ಟೇ, ಬಾಯ್.